ವಿಜಯಪುರ ಧಾರವಾಡದಲ್ಲಿ ಕನ್ನೇರಿ ಸ್ವಾಮಿಗಳ ಪ್ರವೇಶವನ್ನು ಮುಂಜಾಗ್ರತೆಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಪ್ರವೇಶವನ್ನು ನಿಷೇಧಿಸಲಾಯಿತು. ಜಿಲ್ಲಾಡಳಿತ ಕೈಗೊಂಡ ಆದೇಶವನ್ನು ಪ್ರಶ್ನಿಸಿ ಕನ್ನೇರಿ ಸ್ವಾಮಿ ಹೈಕೋರ್ಟ್ಗೆ ಅಪೀಲ್ ಸಲ್ಲಿಸಿದಾಗ ಗೌರವಾನ್ವಿತ ನ್ಯಾಯಮೂರ್ತಿಗಳು ಜಿಲ್ಲಾಡಳಿತ ಆದೇಶವನ್ನು ಎತ್ತಿಹಿಡಿದವು. ಬೆಂಬಿಡದ ಕನ್ನೇರಿ ಸ್ವಾಮಿ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟಿನಲ್ಲೂ ಅಪೀಲ್ ಸಲ್ಲಿಸಿದರು. ಸಾರಾಸಾರ ವಿಚಾರ ನಡೆಸಿದ ಸುಪ್ರೀಂ ಕೋರ್ಟ್ ಜಿಲ್ಲಾಡಳಿತ ಮತ್ತು ಹೈಕೋರ್ಟ್ ನೀಡಿದ ಆದೇಶವನ್ನು ಎತ್ತಿಹಿಡಿದುದಲ್ಲದೆ ಕನ್ನೇರಿ ಸ್ವಾಮಿಗಳಿಗೆ ನೇರವಾಗಿ ಛೀಮಾರಿ ಹಾಕಿ ನೀವು ಒಳ್ಳೆಯ ಪ್ರಜೆಯಲ್ಲ ಎಂದು ಹೇಳಿ ಮಠದಲ್ಲಿ ಪೂಜೆ ಮಾಡಿಕೊಂಡು ಇದ್ದರೆ ಒಳ್ಳೆಯದು ಅಂತ ಛೀಮಾರಿ ಹಾಕಲಾಯಿತು. ಇಷ್ಟಾದರೂ ಶ್ರೀ ಕನ್ನೇರಿ ಸ್ವಾಮಿಗಳಿಗೆ ಬುದ್ಧಿ ಬರದೆ ಸಮಾರಂಭದ ನೆಪದಲ್ಲಿ ಸ್ವಾಮೀಜಿಗಳ ಬಗ್ಗೆ ತನ್ನ ಹೊಲಸು ನಾಲಿಗೆಯಿಂದ ಕೆಟ್ಟ ಮಾತುಗಳನ್ನು ಮಾತಾಡುವುದಲ್ಲದೆ ಶಾಂತಿಯನ್ನು ಸಮಾಜದಲ್ಲಿ ಅಶಾಂತಿ ನಿರ್ಮಾಣಕ್ಕೆ ಕಾರಣವಾಗಿರುತ್ತಾರೆ. ಇದು ನ್ಯಾಯಾಲಯದ ಆದೇಶದ ವಿರುದ್ಧ ಹೋರಾಡುತ್ತಿರುವನು. ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಇಂತಹ ಸ್ವಾಮಿ ಇದೇ 23ರಂದು ಕಂಪ್ಲಿ ಹತ್ತಿರ ಕಲ್ಯಾಣ ಚೌಕಿ ಮಠದ ಕಾಮಧೇನು ಗೋಶಾಲೆಯ ಉದ್ಘಾಟನೆ ನೆಪದಲ್ಲಿ ಬಂದು ಸಮಾಜದಲ್ಲಿ ಶಾಂತಿಯನ್ನು ಕದಡುತ್ತಾನೆ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶವನ್ನು ಪುರಸ್ಕರಿಸಿ ಸ್ವಾಮಿ ಪಾಲ್ಗೊಳ್ಳುವುದನ್ನು ನಿಷೇಧಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ.